ಅಂದರೆ ನನಗೆ ನಾನು ಏನಕ್ಕೆ ತಗೊಂಡಿರೋದಂದರೆ ನಾನು ಕೂದಲು ನೋಡಿ ಅದು ಯಾವ ಥರ ಇದೆ, ಇದೆಲ್ಲ ಉದುರ್ತದೆ, ಇದರೆಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ. ಬಟ್ ನಾನು ಮಾರ ಇಂಟ್ರೆಸ್ಟಿಂದ ತೆಗೆದು ನೋಡಿ ಸ್ಮೆಲ್ ಬರ್ತಿದೆ ಗೊತ್ತೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ, ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಏನಂದರೆ ನಾನು ಮೀಶೋದಿಂದ ಕೆಲವೊಂದು ಆರ್ಡರ್ಸ್ ಮಾಡಿದ್ದೇನೆ, ಅದರದ್ದು ರಿವ್ಯೂಸ್ ಹೇಳೋಣ ಅಂತ. ಏನೆಲ್ಲ ಆರ್ಡರ್ ಮಾಡಿದ್ದೇನೆ ಅಂತ ಬನ್ನಿ ನೋಡೋಣ. ಬೇಗ ಲೆಂತ್ ವಿಡಿಯೋ ಮಾಡೋದು ಬೇಡ, ಚಿಕ್ಕ ವಿಡಿಯೋದಲ್ಲಿ ಏನು ಮಾಡೋಣ ಅಂತ ಎಣ್ಣೆ ಹಾಕಿ ಮಾತು ಸ್ಟಾರ್ಟಲ್ಲಿ ಹೋಗೋಣ ಫಸ್ಟ್ ಅಲ್ವಾ. ಗೈಸ್ ನೋಡಿ ಇಷ್ಟೆಲ್ಲ ಇದೆ, ಅಷ್ಟೇ ಒಂದು 5 ಐಟಮ್ಸ್ ಇದೆ, ಬಟ್ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೇನೆ ಆಯ್ತಾ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಯಾವುದಾದ್ರೂ ಆರ್ಡರ್ ಬರುವಾಗ ನಮ್ಗೆ ಅದು ವೆಯ್ಟ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಕ್ಯೂರಿಯಾಸಿಟಿ ಗೊತ್ತೈತೆ ಯಾವ ಥರ ಇರುತ್ತೆ ಹೇಗಿರುತ್ತೆ ಅಂತ. ಸೊ ಎಲ್ಲ ಓಪನ್ ಮಾಡಿ ನೋಡಿದ್ದೇನೆ, ಬಟ್ ಇವಾಗ ನಿಮ್ಗೆ ತೋರಿಸೋಣ ಅಂತ. ಅವಾಗಲೇ ವಿಡಿಯೋ ಮಾಡ್ಕೋಬೇಕಿತ್ತು, ಬಟ್ ಮಾಡಲಿಲ್ಲ, ಯಾಕಂದರೆ ಅರ್ಜೆಂಟು ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿಯಲ್ಲಿ. ಸೊ ಈಗ ನೋಡೋಣ ಯಾವ ಥರ ಇದೆ ಅಂತ ತೋರಿಸ್ತೇನೆ. ಫಸ್ಟ್ ಐಟಮ್ ಇದು ನೋಡೋಣ, ಅದು ಓಪನ್ ಮಾಡಿದ್ದೇನೆ ಅನಿಸುತ್ತೆ. ಇರಿ ಫಸ್ಟ್ ಎಲ್ಲ ವಿಡಿಯೋ ಮಾಡಿ ಬಂದಿದ್ದೇನೆ ಮರೆ, ಪ್ರೈಸ್ ಎಲ್ಲ ಮರ್ತೋಗಿದೆ, ಫಸ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೇನೆ, ಸಾರಿ ಆಯ್ತಾ. ಗೆಜ್ಜೆ ಗೈಸ್, ಯಾಕಂದರೆ ನನ್ನ ಹತ್ರ ಅಂದರೆ ನಾನು ಆ್ಯಕ್ಚುಲಿ ಗೆಜ್ಜೆ ಹಾಕದೇನೆ ಎಷ್ಟೋ ವರ್ಷ ಆಯ್ತು ಅನಿಸುತ್ತೆ, ಇಲ್ಲಿ ಬಂದಮೇಲೆ ಹಾಕೇ ಇಲ್ಲ. ಸೊ ನಾನೊಂದು ರೀಲ್ಸ್ ಮಾಡ್ತೇನಲ್ಲ, ಸೊ ಫೀಟ್ ಫೋಟೋಗ್ರಫಿ ಅಂತ ನಂದು ನಾನು ಫೀಟಿದ್ದು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದು ಮಾಡಬೇಕು ಅಂತ ಇದ್ದೇನೆ, ಇನ್ನೂ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಆ್ಯಂಕ್ಲೆಟ್ಸ್ ಮತ್ತು ಗೆಜ್ಜೆಸ್ ಎಲ್ಲ ಆರ್ಡರ್ ಮಾಡಿದ್ದೆ, ತುಂಬ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಫಸ್ಟ್ ನೋಡೋಣ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ಸೊ ಅದಕ್ಕೆ ಫಸ್ಟ್ ಗೆಜ್ಜೆ, ಈ ಥರ ಗೆಜ್ಜೆ ತಗೊಂಡಿದ್ದೇನೆ. ಇದರ ಪ್ರೈಸ್ ಬಂದು 215. ಆ್ಯಕ್ಚುಲಿ ಈಗ ಗೊತ್ತಲ್ಲ ಗೋಲ್ಡ್ ಸಿಲ್ವರ್ಗೆ ಎಷ್ಟು ರೇಟ್ ಜಾಸ್ತಿ ಅಂತ, ಸಿಲ್ವರ್ಗೆ ಜಾಸ್ತಿ ಆಗಿಬಿಟ್ಟಿದೆ ಈ ಥರದ್ದೆಲ್ಲ ವೀಡಿಯೋಸ್ಗೆ ಅಲ್ವಾ. ನೋಡಿ ಇದರಲ್ಲಿ ಏನು ಸಿಲ್ವರ್ಗೆ ಏನಾದ್ರು ಕಮ್ಮಿ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದಕ್ಕೆ 215 ರುಪೀಸ್. ನಾನು ಲಿಂಕ್ ಎಲ್ಲ ಹಾಕಿರ್ತೇನೆ ನೋಡಿ. ಈ ಥರ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗೈಸ್, ಯಾಕಂದರೆ ಇದು ಹಾಕಿ ತೋರಿಸ್ತೇನೆ. ಸೈಜ್ ಅಂದರೆ ನಾನು ಸ್ವಲ್ಪ ಸಣ್ಣ ಇದೆ ಅಲ್ಲ, ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಅದರಲ್ಲೂ ಯಾವ ಥರ ಹಾಕ್ಬೋದು ಅಂತ ಇದರಲ್ಲಿ ಆಪ್ಷನ್ಸ್ ಇದೆ, ನಾನೇ ಹುಡ್ಕೊಂಡಿರೋದು, ತೋರಿಸ್ತೇನೆ ಯಾವ ಥರ ಅಂತ. ಚೆನ್ನಾಗಿದೆ ಅಲ್ವಾ, 215 ರುಪೀಸ್. ಇನ್ನೊಂದು ಗೆಜ್ಜೆ ಇದು ಕಾಲಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಿಮಗೆ ವಿಡಿಯೋಸಲ್ಲಿ ಚೆನ್ನಾಗಿ ಕಾಣಿಸ್ಲಿಕ್ಕೆಲ್ಲ ಹಾಕಿ ತೋರಿಸ್ತೇನೆ, ಅವಾಗ ಚೆನ್ನಾಗಿದೆ ನೋಡಿ. ಅದರಲ್ಲಿ ಈ ಥರದ್ದು ಕಾಲು ಉಂಗುರ ಅನಿಸುತ್ತೆ, ಬಟ್ ನನಗೆ ನಿಮ್ಮ ಮದುವೆ ಆಗಿಲ್ವಲ್ಲ ಯೂಸ್ ಇಲ್ಲ, ಬಟ್ ಇದನ್ನು ಹಾಕಿ ನೋಡುವಾಗ ತುಂಬ ಚೆನ್ನಾಗಿತ್ತು, ತೋರಿಸ್ತೇನೆ. ಇದು ಪಿಕ್ಕು ಇದೆ, ಆಲ್ಮೋಸ್ಟ್ ಹಾಕಿದ್ದೇನೆ. ಇದಕ್ಕೆ 150 ರುಪೀಸ್. ಇದು 60 ರುಪೀಸ್. 4 ಇದೆ, ಚೆನ್ನಾಗಿದೆ. ಇದೇನಕ್ಕೆ ಗೊತ್ತಾ, ಅಂದರೆ ನಾನು ಏನಕ್ಕೆ ತಗೊಂಡಿರೋದಂದರೆ ನಾನು ಕೂದಲು ನೋಡಿ ಅದು ಯಾವ ಥರ ಇದೆ, ಇದೆಲ್ಲ ಉದುರ್ತದೆ. ಸೊ ಅದಕ್ಕೋಸ್ಕರ ಮರ ಈ ಮೆಂತ್ಯ ಬರುತ್ತಲ್ಲ, ಅದನ್ನು ನೀರಲ್ಲಿ ರಾತ್ರಿ ಎಲ್ಲ ನೀರಲ್ಲಿ ಹಾಕಿಬಿಟ್ಟು ಬೆಳಿಗ್ಗೆ ಆ ನೀರನ್ನು ಈ ಬಾಟಲೆಲ್ಲ ಹಾಕಿ, ನಾನು ಯೂಟ್ಯೂಬಲ್ಲಿ ನೋಡಿದ್ದು, ನೋಡೋಣ ಅದು ವರ್ಕ್ ಆಗುತ್ತಾ ಅಂತ. ಯಾಕಂದ್ರೆ ನಾನು ಮಾಡಲಿಲ್ಲ ಇನ್ನು, ಸೊ ಮಾಡಿ ಆದಮೇಲೆ ಇದರಲ್ಲಿ ಹಾಕೋಣ ಅಂತ ಇದೆಲ್ಲ ಹಾಕಿ ಈ ಥರ ಸ್ಪ್ರೇ ಮಾಡ್ತಾ ಇರಬೇಕು ಅವಾಗ, ಯಾಕಂದರೆ ಮೆಂತ್ಯ ಕೂದಲಿಗೆ ತುಂಬ ಒಳ್ಳೇದಲ್ವಾ. ಯಾಕಂದರೆ ಈ ಶ್ಯಾಂಪು ಎಲ್ಲ ಎಷ್ಟು ವರ್ಕ್ ಆಗಲ್ಲ, ಸೊ ಅದಕ್ಕೋಸ್ಕರ ಇದರಲ್ಲಿ ಹಾಕೋಣ ಅಂತ ಈ ಥರ ಸ್ಪ್ರೇ ಮಾಡೋಣ ಅಂತ. ನೋಡೋಣ ಅದು ಮಾಡಿ ಆದಮೇಲೆ ಅದು ಬೇರೆ ಬ್ಲಾಗ್ ಮಾಡ್ತೇನೆ ವರ್ಕ್ ಆಗುತ್ತಾ ಅಂತ. ಇದು 60 ರುಪೀಸ್, ಚೆನ್ನಾಗಿದೆ ನೋಡಿ. ಇಷ್ಟು ಪ್ರಾಡಕ್ಟ್ ನಿಮಗೋಸ್ಕರ ನೋಡಿ, ಹಾಗೆ ಇದು ಲಾಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದೆ, ಬಟ್ ಅದಕ್ಕೆ ಈ ಸಲ ತಂದಿದ್ದೆ, ಯಾಕಂದರೆ ಅದು ಖಾಲಿ ಆಯ್ತಲ್ಲ, ಎಲ್ಲ ಒಂದು ಚಿಕ್ಕದೆಲ್ಲ ಮಿಕ್ಸ್ ಆಯ್ತು. ಇದು ಏನಂದರೆ ನೋಡಿ, ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಗೈಸ್, ಎಲ್ಲದಕ್ಕೊಂಥರ ಎಷ್ಟು ಲುಕ್ ಕೊಡುತ್ತೆ ಗೊತ್ತಾ, ಚಿಕ್ಕದಾದ್ರೂ ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ. ಡಿಸೈನ್ಸ್ ಎಲ್ಲ ಬೇಕಾದ್ರೆ ಹತ್ತಿರದಿಂದ ಮತ್ತೆ ತೋರಿಸ್ತೇನೆ, ಒಂದೊಂದು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ. ಈ ಜೀನ್ಸಿಗೆ ಇಲ್ಲ ಸಣ್ಣದೆಲ್ಲ ಯಾರಿಗೆ ಇಯರಿಂಗ್ಸ್ ಎಲ್ಲ ಇಷ್ಟ ಅಂಥವ್ರಿಗೆಲ್ಲ ಇಷ್ಟ ಆಗುತ್ತೆ. ಇದಕ್ಕೆ 150 ರುಪೀಸ್, ತುಂಬ ಚೆನ್ನಾಗಿದೆ. ನಾನು ಇದು 2ನೇ ಸಲ ಆರ್ಡರ್ ಮಾಡ್ತಾ ಇರೋದು, ಬಟ್ ಸ್ವಲ್ಪ ಡಿಸೈನ್ಸ್ ಎಲ್ಲ ಕೆಲವೊಂದು ಬೇರೆದು ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಡೈಲಿ ಯೂಸ್ಗೆಲ್ಲ ಯೂಸ್ ಆಗುತ್ತೆ. ಅದರ ಹಿಂದ್ಗಡೆ ಏನಂತಾರೆ ಅದಕ್ಕೆ, ಏನು ಮಾಡ್ರೆ ಹಿಂದ್ಗಡೆ ಹಾಕ್ತಾರಲ್ಲ, ಅದನ್ನು ಇದರಲ್ಲಿದೆ, ಏನಂತಾರೆ ಬರ್ತಾ ಇಲ್ಲ ಇವಾಗ. ಚೆನ್ನಾಗಿದೆ ಅಲ್ವಾ, 150 ರುಪೀಸ್ಗೆ ಓಕೆ ಗೈಸ್ ನೋಡಿ.
ಎಷ್ಟೊಂದಿದೆ ಗೊತ್ತಾ ಇದರಲ್ಲಿ ಸೆಟ್. ಹತ್ರದಿಂದ ತೋರಿಸ್ತೇನೆ. ಮತ್ತೆ ನೆಕ್ಸ್ಟ್ ಲಾಸ್ಟ್ ಏನಂದರೆ ಇದು ಇವತ್ತು ಬಂದಿದ್ದು. ಬಟ್ ನಾನು ಇವತ್ತು ಚೆನ್ನಾಗಿದೆ ಪ್ಯಾಕಿಂಗ್ ಎಲ್ಲ. ಪ್ಯಾಕಿಂಗ್ ನೋಡುವಾಗ ನನಗೆ ಇಷ್ಟ ಆಯಿತು ಗೊತ್ತಾಯ್ತಾ, ಚೆನ್ನಾಗಿದೆ ಅಂತ. ಒಂದೊಂದನ್ನು ಸಪ್ರೇಟಾಗಿ ಇಟ್ಟು ಈ ಥರ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ. ಬಟ್ ನಾನು ಇಂಟ್ರೆಸ್ಟಿಂದ ತೆಗೆದು ನೋಡಿ ಸ್ಮೆಲ್ ಬರ್ತಿದೆ ಗೊತ್ತಾಯ್ತಾ, ನೈಟ್ ಪಾಲಿಶ್ ಇದು. ಹೇಗೂ ಬರುತ್ತಲ್ಲ ಅಂತ ಅಂದ್ಕೊಂಡೆ. ಓಪನ್ ಮಾಡುವಾಗ ಒಂದು ವಿಡಿಯೋ ಮಾಡಬೇಕಿತ್ತು, ಬಟ್ ನಾನು ಮಾಡಲಿಲ್ಲ. ಒಂದು ಮಿಸ್ ಮಾಡಿದೆ. ಅಂದರೆ ಯಾವುದೇ ಆಗಲಿ ಈ ಥರದ್ದೆಲ್ಲ ಗ್ಲಾಸ್ ಐಟಮ್ಸ್ ಬರುತ್ತಲ್ಲ, ಈ ಥರ ಬಂದಾಗ ನೈಟ್ ಪಾಲಿಶ್ ಇದು 150 rupees. 12 ಇದೆ ಕಲರ್ಸ್. ಬಟ್ ಓಪನ್ ಮಾಡೋ ಈ ಗ್ಲಾಸ್ ಐಟಮ್ಸ್ ಯಾವುದೇ ಬಂದು ಓಪನ್ ಮಾಡೋ ವಿಡಿಯೋ ಮಾಡಬೇಕು. ಯಾಕಂದರೆ ನಾನು ತಗೊಂಡು ನೋಡ್ತೇನೆ. ಬ್ಲ್ಯಾಕ್ ಕಲರ್ ಅಂದರೆ ಇಷ್ಟ. ಸೊ ಅದು ಏನಾಯ್ತು ಅಂದರೆ ಇದೆಲ್ಲ ಒಂದು ಒಡೆದೋಗಿದೆ. ಯಾಕಂದರೆ ಟ್ರಾನ್ಸ್ಪೋರ್ಟಲ್ಲಿ ಆಗಿರ್ಬೋದು, ಆ ಥರ ಆಗಿರೋದು. ವಾಪಸ್ ಕೊಡ್ಬೋದಿತ್ತು, ಬಟ್ ನನ್ನ ಹತ್ರ ಪ್ರೂಫ್ ಇಲ್ವಲ್ಲ ಅದು ಡ್ಯಾಮೇಜ್ ಇತ್ತು ಅಂತ. ಸೊ ವಿಡಿಯೋ ಮಾಡಿದ್ರೆ ಒಂದು ಕ್ಲಾರಿಟಿ ಇರ್ತಿತ್ತು, ಬಟ್ ನಾನು ಮಾಡಿಲ್ಲ. ಸೊ ಬಟ್ ನನಗೆ ಯಾಕೋ ಕೊಡ್ಲಿಕ್ಕೂ ಮನಸ್ಸಿಲ್ಲ. ಒಂದು ಕಲರ್ ಹೋಗಿದೆ, ಬಟ್ ಬೇರೆದೆಲ್ಲ ಕಲರ್ ಚೆನ್ನಾಗಿದೆ. ಬಟ್ ಒಂದೇ ಕಲರ್ ನಾನು ಇಷ್ಟ ಕಲರ್. ಸೊ ಅದೇ ಹೋಯ್ತು. ನಾನು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅಂತ ತಗೊಂಡಿರೋದು. ನೋಡಿ ಆಲ್ರೆಡಿ ಹಾಕಿದೆ. ಇದು ಗ್ರೀನ್ ಕಲರ್. ತುಂಬ ಕಲರ್ಸ್ ಇದೆ ಇದೆಲ್ಲ. ಗ್ರೀನು, ಪಿಂಕು ಕಲರ್ ಇದೆ, ಎಲ್ಲ ಕಲರ್ಸ್ ಇದೆ. ಬಟ್ ಒಂದು ಒಡೆದೋಗಿತ್ತು ಅಂತಲ್ಲ, ಒಂದು ಬೇಜಾರು. ಇದೆಲ್ಲ ಕಲರ್ಸ್ ಚೆನ್ನಾಗಿದೆ. ಸಾಕು, ನಾನು ಹಾಕಿ ನೋಡಿದ್ದೇನೆ. ಹಾಕಿ ತೋರಿಸ್ತೇನೆ. ಇದು ಯಾವ ಕಲರ್ ಗೊತ್ತಿಲ್ಲ. ಇದು ಯೆಲ್ಲೋ ಕಲರ್ ಅಂತ ಅಂದ್ಕೊಂಡೆ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಬಟ್ ಬ್ಲ್ಯಾಕ್ ಒಂದು ನೋಡಿ, ಬ್ಲ್ಯಾಕ್ ಯಾವ ಥರ ಆಗಿದೆ. ಅದೇ ಎಷ್ಟೊತ್ತೆಲ್ಲ ಬಿದ್ದೋಗಿದೆ, ಅದು ಇಲ್ಲ ಚೆಲ್ಲೋಗಿದೆ. ಸೊ ವಾಪಸ್ ಕೊಡಲಿಲ್ಲ. ನೋಡೋಣ ಇನ್ನೇನು ಮಾಡೋದು ಅಂತ. ಇದು ಈಗ ಹಾಕೆಲ್ಲ ತೋರಿಸ್ತೇನೆ ಫೈನಲಿ ಲಾಸ್ಟಲ್ಲಿ. ಇಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಈಗ ಹತ್ರದಲ್ಲಿ ನಿಮಗೆಲ್ಲ ಕೆಲವೊಂದು ನಾನು ಗೆಜ್ಜೆ ಕಾಲಿಗೆ ಹಾಕಿ ತೋರಿಸ್ತೇನೆ ಯಾವ ಥರ ಲುಕ್ ಇರುತ್ತೆ, ಮತ್ತು ನೈಲ್ ಪಾಲಿಶ್ ಹೇಗಿದೆ ಅಂತ ಹತ್ರದಿಂದ ತೋರಿಸ್ತೇನೆ. ಬನ್ನಿ ನೋಡಿ. ಇದೆ ತುಂಬ ಕಲರ್ಸ್ ಎಲ್ಲ ಇದೆ. ಇಲ್ಲಿ ನೋಡಿ ಅಂತ ಇದು ತಿರುಗೋದು ಕಾಣಿಸ್ತಿದೆ ರೀ. ಝೂಮ್ ಆಗ್ತೇನೆ. ಹೇಳಿ ನೀವು ಏನಂತ ಹೇಳಿದೆ, ಯಾಕೆ ತಿರುಗ್ತಾರ ಕಾಣ್ತಿಲ್ವಾ ನಿಮಗೆ? ಗೊತ್ತಾಯ್ತಾ? ಯಾರಿಗೆ ಗೊತ್ತಾಯ್ತು ಕಮೆಂಟ್ ಮಾಡಿ ನೋಡೋಣ. ನನಗೆ ಗೊತ್ತು ಯಾಕೆ ತಿರುಗ್ತಿದೆ ಅಂತ. ನಿಮಗೆ ಅಬ್ಸರ್ವೇಷನ್ ಇದೆ ನೋಡೋಣ. ಇಲ್ಲಿ ನೋಡಿ, ಇವಾಗ ಇದೆ ಗೆಜ್ಜೆ ನೋಡಿ ಅಂತ ಯಾವ ಸಿಲ್ವರ್ಗೂ ಕಮ್ಮಿ ಇಲ್ಲ. ಇದನ್ನು ಹಾಕಿ ತೋರಿಸ್ತೇನೆ ಆಯಿತಾ. ಮತ್ತು ಇಲ್ಲಿ ನೋಡಿ ನೈಲ್ ಪಾಲಿಶು ಇದೆ. ಇಷ್ಟೊಂದು ಕಲರ್ಸ್ ಇದೆ. ಇದು ಬೇರೆ ಹೋಯ್ತು, ಒಡೆದೋಯ್ತು. ಕಲರ್ಸ್ ಇದೆ. ಇದು ಬೇರೆದೆಲ್ಲ ಚೆನ್ನಾಗಿದೆ. ಈಗ ಇಷ್ಟ ಹಾಕಿ ತೋರಿಸ್ತೇನೆ ನೋಡಿ. ಈ ಕಾಲಿಗೆ ಆಲ್ರೆಡಿ ಒಂದಿದೆ ಆ್ಯಂಕ್ಲೆಟ್ಸ್. ಏನಂದರೆ ಈಗ ಗೆಜ್ಜೆ ಹಾಕೋದ್ಯಾರ ಸಾಹಸ ಈ ಬ್ಲಾಗ್ ಮಾಡ್ಕೊಂಡು ನೋಡಿ ಈ ಥರ. ಇಲ್ಲಿ ಈ ಕಾಲಿಗೆ ಹಾಕಿ ತೋರಿಸ್ತೇನೆ. ಫೈನಲಿ ಗೆಜ್ಜೆ ಹಾಕಿದೆ. ಇದೊಂದು ಸ್ವಲ್ಪ ನನಗೆ ದೊಡ್ಡದಿದೆ ಗೈಸ್. ಮತ್ತೆಲ್ಲ ಪರ್ಫೆಕ್ಟ್. ಅಂದರೆ ನನ್ನ ಕಾಲು ಸ್ವಲ್ಪ ಚಿಕ್ಕದಿದೆ. ಸೊ ಫೈನಲಿ ಲುಕ್ ನೋಡಿ ಹೇಗಿದೆ. ಇದನ್ನು ನಾನು ಸ್ವಲ್ಪ ಹೀಗೆ ಹಾಕ್ಕೊಂಡೆ. ಇಲ್ಲೇ ಇರೋದ್ರಲ್ಲಿ ಸ್ವಲ್ಪ ಕಾಣಲ್ಲದೇನು, ಸ್ವಲ್ಪ ಚಿಕ್ಕ ಇಲ್ಲೇ ಹಾಕ್ಬೋದು ಬೇಕಿದ್ರೆ. ಈ ಅಡ್ಜಸ್ಟೇಬಲ್ ಇದೆ ಅಂದರೆ ಅಲ್ಲಿ ಈ ಥರ ಇರುತ್ತಲ್ಲ, ಇದಕ್ಕೆ ಸಿಕ್ಕಿಸಿದ್ರೆ ಸರಿ ಬರುತ್ತೆ ನೋಡಿ. ಚೆನ್ನಾಗಿದೆ ಅಲ್ವಾ? ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಈ ಥರ ಇದೆ. ಇದು ಅದಕ್ಕೆ ಈ ಥರ ಇದನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಾಲು ಉಂಗುರ ಅನಿಸುತ್ತೆ. ಇದು ನನಗೆ ಆಗಲ್ಲ, ಮದುವೆ ಆದವರಿಗೆ ಓಕೆ. ಬಟ್ ನಾನು ನಿಮಗೆ ಹಾಕಿ ತೋರಿಸೋದು ಫೈನಲಿ. ನೋಡಿದ್ರಲ್ಲ ಗೈಸ್ ಯಾವ ಥರ ಇತ್ತು ಮೀಶೋದಿಂದ ಪ್ರಾಡಕ್ಟ್. ಅದರದ್ದು ಲಿಂಕ್ ಮತ್ತು
ನಾನು ಅದ್ರದ್ದು ರಿವ್ಯೂಸ್ ಹೇಳಿದ್ದೇನೆ, ಲಿಂಕು ಹಾಕ್ತೇನೆ, ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಬಟ್ ನೈಲ್ ಪಾಲಿಶ್ ಎಲ್ಲ ತಗೊಳ್ಳುವಾಗ ಸ್ವಲ್ಪ ಗ್ಲಾಸ್ ಐಟಮ್ಸ್ ಎಲ್ಲ ಇದ್ದಾಗ ಸ್ವಲ್ಪ ನೋಡ್ಕೋಬೇಕು, ಯಾಕಂದರೆ ನಾನು ಮಾಡಿದಾಗೆ ಮಾಡಬೇಡಿ ಯಾರೂ. ಸೊ ಪರವಾಗಿಲ್ಲ, ನನಗೆ ಸ್ಯಾಟಿಸ್ಫೈಡ್ ಇದೆ, ಯಾಕಂದರೆ ಬೇರೆದು ಕಲರ್ಸ್ ಎಲ್ಲ ಚೆನ್ನಾಗಿದೆ, ಮತ್ತು ನಾನು ಬೇರೆ ತಗೊಂಡಿರೋ ಐಟಮ್ಸ್ ಎಲ್ಲ ನನಗೆ ಇಷ್ಟ ಆಗಿದೆ. ನಿಮಗೂ ಬೇಕಿದ್ದರೆ ಆ ಲಿಂಕ್ ಓಪನ್ ಮಾಡಿಕೊಂಡು ಆರ್ಡ್ರ್ ಮಾಡಿ. ಹಾಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೇನೆ. ಹಾಗೆ ನನ್ನ ಚಾನೆಲ್ ಇಷ್ಟ ಆಗಿದ್ರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.